ನಮಸ್ತೆ ಗೆಳೆಯರೇ, ಯುವ ಸ್ಫೂರ್ತಿಗೆ ಸ್ವಾಗತ. ಶ್ರೀರಾಮಕೃಷ್ಣ ಕಥಾಮೃತ ಎಂಬ ಸ್ವಾಮಿ ವಿವೇಕಾನಂದರ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯ ಮೊದಲ 2 ಭಾಗಗಳನ್ನು ನಾವು ನೋಡಿದ್ದೇವೆ. ಇನ್ನು ನೋಡದೇ ಇದ್ದವರು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡಲಾಗಿದೆ, ದಯವಿಟ್ಟು ಅಲ್ಲಿ ಹೋಗಿ ನೋಡ್ಬೋದು. ಈ 2 ಭಾಗದಲ್ಲಿಯೂ ನಾವು ಮುಂದೆ ಯುಗಾವತಾರಿ ಶ್ರೀರಾಮಕೃಷ್ಣ ಪರಮಹಂಸರ ತಂದೆ ತಾಯಿ ಎನಿಸಿಕೊಳ್ಳಲಿರುವ ಮಹಾಭಾಗ್ಯವಂತರಾದ ಕ್ಷುದಿರಾಮ ಹಾಗೂ ಚಂದ್ರಮಣಿ ದೇವಿಯವರ ಭಕ್ತಿಯ ತೀವ್ರತೆ ಮತ್ತು ಭಗವಂತನ ಸತ್ವ ಪರೀಕ್ಷೆಯನ್ನ ನೋಡಿದ್ದೇವೆ. ಈಗ ಈ 3ನೇ ಭಾಗದಲ್ಲಿ ಕ್ಷುದಿರಾಮನಿಗೆ ಕುಲದೇವರಾದ ಶ್ರೀರಾಮನಲ್ಲಿ ಇದ್ದಂತಹ ಭಕ್ತಿ ಮತ್ತಷ್ಟು ದೃಢವಾದ ಬಗ್ಗೆ ಒಂದಿಷ್ಟು ಪ್ರಸಂಗಗಳ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಗೆಳೆಯರೇ, ಮನುಷ್ಯನಿಗೆ ಆಘಾತಗಳು, ಅಪಘಾತಗಳು, ಆಕಸ್ಮಿಕಗಳು ಸಂಭವಿಸಿದಾಗಲೇ ಅವನು ಈ ಪ್ರಪಂಚದ ನಶ್ವರತೆಯನ್ನು ಕಾಣಲು ಸಮರ್ಥನಾಗುವುದು. ಆದ್ದರಿಂದ ಮೊದಲಿಂದಲೂ ದೈವಭಕ್ತನೇ ಆಗಿದ್ದಂತಹ ಕ್ಷುದಿರಾಮ ಈಗ ಒದಗಿದ ಆಘಾತಗಳಿಂದ ಲೌಕಿಕ ಜೀವನದ ನಿರಸತೆಯನ್ನ ಮನಗಂಡು ಮತ್ತಷ್ಟು ದೈವಭಕ್ತನಾಗಿದ್ದರೆ ಅದರಲ್ಲಿ ಸಂಶಯ ಏನಿಲ್ಲ. ಅಲ್ಲದೆ ತಾನು ಅಂತಹ ಹತಾಶ ಸ್ಥಿತಿಗೆ ಗುರಿಯಾಗಿದ್ದರೂ ಸಹಿತ ಅನಿರೀಕ್ಷಿತವಾಗಿ ಅನಾಯಾಸವಾಗಿ ತನ್ನ ಜೀವನಕ್ಕೊಂದು ಆಸರೆ ಒದಗಿ ಬಂದುದನ್ನು ಕಂಡು ಅವನ ದೈವಭಕ್ತಿ ಮತ್ತಷ್ಟು ದೃಢವಾಯಿತು. ಈ ನಡುವೆ ಅವನ ಜೀವನದಲ್ಲಿ ಮತ್ತೊಂದು ಪ್ರಸಂಗ ನಡೆಯಿತು. ಅದು ಅವನ ದೈವಶ್ರದ್ಧೆಯನ್ನ ಮತ್ತಷ್ಟು ಬಲಪಡಿಸಿತು. ಒಂದು ದಿನ ಅವನು ಪಕ್ಕದ ಹಳ್ಳಿಯೊಂದಕ್ಕೆ ಕಾರ್ಯಾರ್ಥವಾಗಿ ಹೋಗಿದ್ದ. ಹಿಂತಿರುಗಿ ಬರುತ್ತಿರುವಾಗ ಸ್ವಲ್ಪ ಆಯಾಸವೆನಿಸಿದ್ದರಿಂದ ದಾರಿಯ ಪಕ್ಕದ ಒಂದು ಮರದ ಬುಡದಲ್ಲಿ ಒರಗಿಕೊಂಡ. ಪರಮ ಶಾಂತ ಸ್ಥಳ, ಮೆತ್ತನೆಯ ಹಸಿರು ಹುಲ್ಲಿನಿಂದ ಕೂಡಿದ ನೆಲ, ಹದವಾಗಿ ಬೀಸುತ್ತಿದ್ದ ತಂಗಾಳಿ ಇವೆಲ್ಲ ಅವನ ನೊಂದ ಮನಕ್ಕೆ, ಬೆಂದ ಶರೀರಕ್ಕೆ ಪೂರ್ಣ ವಿಶ್ರಾಂತಿ ಕೊಟ್ಟವು. ಮೊದಲು ಸುಮ್ಮನೆ ಸ್ವಲ್ಪ ಹೊತ್ತು ಕುಳಿತು ಹೋಗೋಣ ಅಂತ ಅಂದುಕೊಂಡಿದ್ದ. ಆದರೆ ಆ ಸುಂದರವಾದಂಥ ಪರಿಸರ ಅವನನ್ನು ಅಲ್ಲಿ ನಿಲ್ಲಿಸಿತು. ಅವನು ಸ್ವಲ್ಪ ಹೊತ್ತು ಮಲಗಿಕೊಂಡು ವಿಶ್ರಾಂತಿ ಪಡೆಯೋಣ ಎಂದು ಅಂದುಕೊಂಡ. ನೆಲಕ್ಕೆ ಮೈಕೊಟ್ಟನೋ ಇಲ್ಲವೋ ಗಾಢ ನಿದ್ರೆ ಆವರಿಸಿತು. ಆಗ ಅವನಿಗೊಂದು ಸುಂದರ ಕನಸಾಯಿತು. ಆ ಕನಸಿನಲ್ಲಿ ಅವನು ತನ್ನ ಇಷ್ಟ ದೈವನಾದ ಶ್ರೀರಾಮಚಂದ್ರನು ಸುಂದರ ಬಾಲಕನ ರೂಪ ತಳೆದು ತನ್ನ ಸಮ್ಮುಖದಲ್ಲಿ ನಿಂತಿರುವುದನ್ನು ಕಂಡ. ಅಲ್ಲೇ ಸಮೀಪದ ಸ್ಥಳವೊಂದರ ಕಡೆಗೆ ಬೆರಳು ತೋರಿಸಿ ಆ ದೈವಿ ಬಾಲಕ ಹೀಗೆನ್ನುತ್ತಾನೆ: ಕ್ಷುದಿರಾಮ, ನಾನಿಲ್ಲಿ ಬಹಳ ಕಾಲದಿಂದ ಅನ್ನ ನೀರು ಇಲ್ಲದೆ ಬಿದ್ದಿದ್ದೇನೆ. ನನ್ನನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ. ನೀನು ನನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು. ನಿನ್ನ ಸೇವೆಯನ್ನು ಸ್ವೀಕರಿಸಬೇಕೆಂಬ ಆಸೆ ನನಗೆ ತುಂಬಾ ಆಗಿದೆ. ಕ್ಷುದಿರಾಮ ಶ್ರೀರಾಮನಿಗೆ ಮತ್ತೆ ಮತ್ತೆ ನಮಿಸುತ್ತಾ ಭಾವಾವೇಶ ಭರಿತನಾಗಿ ಹೇಳಿದ: ಹೇ ಭಗವಾನ್, ನಾನೊಬ್ಬ ಬಡವ, ಸಾಕಷ್ಟು ಭಕ್ತಿಯೂ ಇಲ್ಲ. ನಿನಗೆ ತಕ್ಕುದಾದ ಸೇವೆ ಮಾಡಲು ನನ್ನ ಗುಡಿಸಲಲ್ಲಿ ಯಾವ ಅನುಕೂಲವೂ ಇಲ್ಲ. ಸೇವೆಯಲ್ಲಿ ಲೋಪದೋಷಗಳುಂಟಾದರೆ ನಾನು ಪಾಪ ಭಾಜನನಾಗುವುದು ಖಂಡಿತ. ಆದ್ದರಿಂದ ನನ್ನ ಕೈಲಾಗದ ಈ ಕೆಲಸವನ್ನ ನನಗೇಕೆ ಹೇಳುವೆ ಪ್ರಭು ಎಂದು ಗೋಳಾಡಿ ಕಣ್ಣೀರಿಟ್ಟ. ಆಗ ಬಾಲರಾಮಚಂದ್ರ ಅವನನ್ನು ಸಂತೈಸುತ್ತಾ ಕರುಣೆಯಿಂದ ಹೀಗೆಂದ: ಕ್ಷುದಿರಾಮ, ನೀನೇನು ಹೆದರಬೇಕಾಗಿಲ್ಲ. ನಿನ್ನಿಂದ ಎಷ್ಟೇ ಲೋಪದೋಷಗಳಾದರೂ ನಾನೇನು ಬೇಸರಿಸಿಕೊಳ್ಳುವುದಿಲ್ಲ. ನನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಎಂದ. ತನ್ನ ಇಷ್ಟ ದೇವತೆ ಕರುಣಿಸಿದ ಈ ಅನಿರೀಕ್ಷಿತ ಕೃಪೆಯನ್ನು ಕಂಡು ಕ್ಷುದಿರಾಮ ಭಾವೋದ್ವೇಗದಿಂದ ಗಳಗಳನೆ ಹತ್ತು ಬಿಟ್ಟ. ಆಗಲೇ ಆ ಕನಸು ಮುಗಿಯಿತು. ನಿದ್ರೆಯಿಂದಿದ್ದಾಗ ಕ್ಷುದಿರಾಮ ಆ ಕನಸನ್ನು ನೆನೆಸಿಕೊಂಡು ಬಹುವಾಗಿ ಅಚ್ಚರಿಗೊಂಡ ಮತ್ತು ಮನಸ್ಸಲ್ಲೇ ಭಾವಿಸಿದ: ಆಹಾ, ಅಂತಹ ಭಾಗ್ಯ ನನದಾದಲ್ಲಿ ನಾನೆಷ್ಟು ಧನ್ಯ. ಇದ್ದಕ್ಕಿದ್ದಂತೆ ಅವನ ಕಣ್ಣು ಅಲ್ಲೇ ಪಕ್ಕದಲ್ಲಿದ್ದ ಭತ್ತದ ಗದ್ದೆಯ ಕಡೆಗೆ ಹೊರಳಿತು. ಆಶ್ಚರ್ಯ, ಪರಮಾಶ್ಚರ್ಯ! ತಾನು ಕನಸಲ್ಲಿ ಕಂಡ ಸ್ಥಳ ಅದೇ. ಕುತೂಹಲ ತಾಳಲಾರದೆ ಆ ಸ್ಥಳದತ್ತ ಧಾವಿಸಿ ಬಂದ. ಅಲ್ಲಿ ಒಂದು ಸಾಲಿಗ್ರಾಮ ಶಿಲೆ ಇತ್ತು. ತೆರೆದ ಹೆಡೆಯಿಂದ ಅದನ್ನ ಕಾಯುತ್ತಿದ್ದ ನಾಗರಹಾವು ಅಲ್ಲೇ ಇತ್ತು. ಸಾಲಿಗ್ರಾಮವನ್ನ ಪಡೆಯುವ ತವಕದಿಂದ ಅದರತ್ತ ಧಾವಿಸಿ ಬಂದ ಕ್ಷುದಿರಾಮ. ಅವನು ಅದರ ಬಳಿ ಸಾರುತ್ತಲೇ ಸಾಲಿಗ್ರಾಮದ ವಾರಸುದಾರ ಇವನೇ ಎಂದು ತಿಳಿಯುತ್ತೋ ಎಂಬಂತೆ ನಾಗರಹಾವು ಅದನ್ನ ಬಿಟ್ಟು ಹೊರಟು ಹೋಯಿತು. ಸಾಲಿಗ್ರಾಮ ಹಾವಿನ ಬಿಲದ ಬಾಯಲ್ಲೇ ಬಿದ್ದಿತ್ತು. ತನ್ನ ಕನಸು ನನಸಾದುದನ್ನು ಕಂಡು ಕ್ಷುದಿರಾಮನ ಹೃದಯ ಭಾವೋದ್ವೇಗದಿಂದ ಕುಣಿದಾಡಿತು. ಆ ನಾಗರಹಾವನ್ನು ಕಂಡು ಕ್ಷುದಿರಾಮನಿಗೆ ಹೆದರಿಕೆಯಾಗಲಿಲ್ಲ. ಅವನಿಗೆ ಶ್ರೀರಾಮಚಂದ್ರನ ಆಜ್ಞೆಯಂತೆ ಇವೆಲ್ಲ ಆಗುತ್ತಿದೆ ಎಂಬುದೇ ಅವನ ಧೈರ್ಯಕ್ಕೆ ಕಾರಣ. ಗಟ್ಟಿಯಾಗಿ
ಜೈ ರಘುವೀರ್, ಜೈ ರಘುವೀರ್ ಎಂದು ಉದ್ಘೋಷಿಸುತ್ತಾ ಸಾಲಿಗ್ರಾಮ ಶಿಲೆಯನ್ನ ಕೈಗೆತ್ತಿಕೊಂಡ. ಅದನ್ನು ಸರಿಯಾಗಿ ಪರೀಕ್ಷಿಸಿ ನೋಡಿದ. ಶಾಸ್ತ್ರದಲ್ಲಿ ಹೇಳಿರುವುದಕ್ಕೂ ಅದರಲ್ಲಿ ಮೂಡಿದ್ದ ಲಕ್ಷಣಕ್ಕೂ ತುಂಬಾ ಸಾಮ್ಯವಿತ್ತು. ಅದು ರಘುವೀರ ಸಾಲಿಗ್ರಾಮವೇ ಎಂಬುದು ಆತನಿಗೆ ಮನದಟ್ಟಾಯಿತು. ಆಶ್ಚರ್ಯ ಆನಂದಗಳಿಂದ ಮನೆಗೆ ಹಿಂತಿರುಗಿದ. ಹೊಲದಲ್ಲಿ ಬಿದ್ದಿದ್ದ ಆ ಸಾಲಿಗ್ರಾಮ ಶಿಲೆಗೆ ವಿಧಿವತ್ತಾಗಿ ಶುದ್ಧೀಕರಣ ಮಾಡಿ ಕುಲದೈವವನ್ನಾಗಿ ಪ್ರತಿಷ್ಠಾಪಿಸಿ ಪ್ರತಿದಿನ ಭಕ್ತಿಯಿಂದ ಪೂಜೆಗೈಯಲಾರಂಭಿಸಿದ. ಕ್ಷುದಿರಾಮ ಕನಸಿನಲ್ಲಿ ಶ್ರೀರಾಮಚಂದ್ರನನ್ನು ಕಂಡರೂ ಸಾಲಿಗ್ರಾಮವೇ ಕೈ ಸೇರಿದರೂ ಅವನ ಕಷ್ಟಗಳೆಲ್ಲ ಕೊನೆಗೊಂಡವೆಂದೇನಲ್ಲ. ಆದರೆ ವ್ಯತ್ಯಾಸವಿಷ್ಟೇ, ಈಗ ಅವನು ಆ ಕಷ್ಟಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ವಿಧಿವತ್ತಾದ ಪೂಜಾದಿಗಳನ್ನು ಶ್ರದ್ಧಾಭಕ್ತಿಗಳಿಂದ ಮಾಡುತ್ತಾ ಬಂದ. ಕೆಲವೊಮ್ಮೆ ಮನೆಯಲ್ಲಿ ಒಲೆ ಉರಿಸುವ ಕೆಲಸವೇ ಇಲ್ಲದಂತಾಗುತ್ತಿತ್ತು. ಸಾತ್ವಿಯಾದ ಚಂದ್ರಮಣಿ ಮೆಲ್ಲನೆ ಪತಿಯ ಬಳಿ ಹೇಳುತ್ತಿದ್ದಳು, ಇಂದು ಒಳಗೇನೂ ಇಲ್ಲ, ದೇವರ ನೈವೇದ್ಯಕ್ಕೇನು ಮಾಡುವುದು? ಆದರೆ ಇದರಿಂದ ವಿಚಲಿತನಾಗದೆ ಕ್ಷುದಿರಾಮ ಪತ್ನಿಯನ್ನು ಸಂತೈಸುತ್ತಾ ಹೇಳುತ್ತಿದ್ದ, ಪರವಾಗಿಲ್ಲ ಬಿಡು, ರಘುವೀರನೇ ಇಂದು ಉಪವಾಸವಿರಲು ನಿಶ್ಚಯಿಸಿರುವಾಗ ನಾವು ಏಕೆ ಉಪವಾಸ ಮಾಡಬಾರದು? ಪತಿಯಷ್ಟೇ ಸರಳ ವ್ಯಕ್ತಿತ್ವದ ಚಂದ್ರಮಣಿ ಆ ಮಾತನ್ನ ಕೇಳಿ ಮರುಮಾತಿಲ್ಲದೆ ರಘುವೀರನ ಇಚ್ಛೆಗೆ ಮಣಿದು ಮನೆ ವಾರ್ತೆಯ ಕೆಲಸದತ್ತ ಗಮನ ಕೊಡುತ್ತಿದ್ದಳು. ಆದರೆ ಅದು ಹೇಗೋ ಅಂದಿಗೆ ಬೇಕಾದಷ್ಟು ಆಹಾರ ಬಂದು ಬಿಡುತ್ತಿತ್ತು. ಹೀಗೆ ಕ್ಷುದಿರಾಮ ಕೆಲ ದಿನಗಳ ಮಟ್ಟಿಗೆ ಕಷ್ಟಪಡಬೇಕಾದರೂ ಶ್ರೀರಾಮಚಂದ್ರ ಅವನನ್ನು ಬಹಳ ಕಾಲ ಪರೀಕ್ಷಿಸುತ್ತಾ ಕುಳಿತುಕೊಳ್ಳಲಿಲ್ಲ. ಆತನ ಅಪಾರ ಕೃಪೆಯಿಂದ ಸ್ನೇಹಿತ ಸುಖಾಲಾಲ ಕೊಟ್ಟ ಆ ಅರ್ಧ ಎಕರೆ ಜಮೀನಿನಲ್ಲಿ ಭತ್ತ ಹುಲುಸಾಗಿ ಬೆಳೆಯಲಾರಂಭಿಸಿತು. ಅಷ್ಟು ಸಣ್ಣ ಜಾಗದಲ್ಲಿ ಅದೆಷ್ಟು ಬೆಳೆಯಿತೆಂದರೆ ಅದು ಕ್ಷುದಿರಾಮನ ಕುಟುಂಬಕ್ಕೆ ವರ್ಷದವರೆಗೂ ಸಾಕಾಗುತ್ತಿತ್ತು. ಅಲ್ಲದೆ ಅತಿಥಿ ಅಭಾಗ್ಯತರಿಗೂ ಉಣ್ಣಲಿಕ್ಕೆ ಸಾಕಾಗುತ್ತಿತ್ತು. ಕ್ಷುದಿರಾಮ ತನ್ನ ಗದ್ದೆಯನ್ನು ಉಳಲು ಆಳುಗಳನ್ನು ನೇಮಿಸಿದ. ಭತ್ತದ ಸಸಿಗಳು ತಯಾರಾಗುತ್ತಿದ್ದಂತೆ ರಘುವೀರನ ಸ್ಮರಣೆಯಲ್ಲಿ ತಾನು ಕೂಡ ಒಂದಿಷ್ಟು ಸಸ್ಯಗಳನ್ನ ನೆಡುತ್ತಿದ್ದ. ಇದೇ ರೀತಿ 2-3 ವರ್ಷಗಳು ಸಂದವು. ಕ್ಷುದಿರಾಮ ದಿನೇ ದಿನೇ ತನ್ನ ಇಷ್ಟ ದೇವತೆಯಾದ ರಘುವೀರನಲ್ಲಿ ಶರಣಾಗುತ್ತಾ ಬಂದ. ಬಡತನ ಇದೇ ನಿಜ, ಬಡತನ ಕಷ್ಟ ಎಂಬುದು ನಿಜ. ಆದರೆ ಭಗವಂತನ ನೆರವು ಸಿಕ್ಕಿದವನಿಗೆ ಆ ಬಡತನ ತಾನೇ ಏನು ಮಾಡಬಲ್ಲದು? ತನ್ನ ಸಂಸಾರದ ಹೊಣೆಯನ್ನ ಶ್ರೀರಾಮಚಂದ್ರನ ನಿರ್ವಹಿಸುತ್ತಿರುವುದನ್ನು ಗಮನಿಸಿದ ಕ್ಷುದಿರಾಮ ಕ್ರಮೇಣ ಹೆಚ್ಚು ಹೆಚ್ಚು ಅಂತರ್ಮುಖಿಯಾದ. ಕ್ಷುದಿರಾಮನ ಶ್ರದ್ಧಾಭಕ್ತಿಗಳ ಶಕ್ತಿಯೇ ಅಂಥದ್ದು. ಶ್ರೇಷ್ಠ ಭಕ್ತನ ಭಕ್ತಿ ಭಾವದ ವರ್ಚಸ್ಸು ಅವನ ಮುಖದಲ್ಲಿ ಸದಾ ಬೆಳಗುತ್ತಿತ್ತು. ಅವನ ಪರಮ ಶಾಂತ ಹಾಗೂ ಪ್ರಸನ್ನ ಮುಖಮಂಡಲವನ್ನು ಕಂಡು ಆ ಹಳ್ಳಿಗರು ಅವನೊಳಗನ ಆಧ್ಯಾತ್ಮಿಕ ಮಹತ್ತನ್ನ ಮನಗಂಡರು. ಅವನನ್ನು ಒಬ್ಬ ಋಷಿಯನ್ನ ಗೌರವಿಸುವಂತೆ ಗೌರವಿಸತೊಡಗಿದರು. ಅವನು ಬರುತ್ತಿರುವುದನ್ನು ಕಂಡರೆ ದಾರಿಯ ಬದಿಯ ಕಟ್ಟೆಯಲ್ಲಿ ಕುಳಿತು ಹರಟುತ್ತಿದ್ದ ಜನ ತಕ್ಷಣ ಹರಟೆಯನ್ನು ನಿಲ್ಲಿಸಿ ಎದ್ದು ನಿಂತು ಗೌರವ ಸಲ್ಲಿಸುತ್ತಿದ್ದರು. ಅವನ ಮನೆಯ ಪಕ್ಕದಲ್ಲಿದ್ದಂಥ ಕೆರೆಯಲ್ಲಿ ಅವನು ಸ್ಥಾನಕ್ಕಿಳಿದರೆ ಊರಿನ ಜನ ಗ್ರಾಮಸ್ಥರು ಅಲ್ಲಿ ನೀರಿಗಿಳಿಯಲು ಹಿಂಜರಿಯುತ್ತಿದ್ದರು. ಗೌರವದಿಂದ ದಡದ ಮೇಲೆಯೇ ನಿಂತು ಅವನು ಸ್ಥಾನ ಮುಗಿಸುವವರೆಗೂ ಕಾಯುತ್ತಿದ್ದರು. ಜನ ತಮ್ಮ ಕಷ್ಟ ಕಾರ್ಪಣ್ಯಗಳು ಬಂದಾಗ ಪರಿಹಾರಕ್ಕೆ ಕ್ಷುದಿರಾಮನ ಬಳಿಗೆ ಓಡೋಡಿ ಬರುತ್ತಿದ್ದರು. ಅವರಿಗೆಲ್ಲ ಕ್ಷುದಿರಾಮನ ಮೇಲೆ ಅಷ್ಟೊಂದು ಶ್ರದ್ಧೆ ಇತ್ತು. ಗೆಳೆಯರೆ, ಮುಂದೆ ಇದೇ ಪರಮ ಭಕ್ತರಾದಂತಹ ಕ್ಷುದಿರಾಮ ಮತ್ತು ಚಂದ್ರಮಣಿ ದೇವಿಗೆ ಮಗನಾಗಿ ಜನಿಸಲಿದ್ದಾರೆ ಶ್ರೀರಾಮಕೃಷ್ಣ ಪರಮಹಂಸರು. ಆ ಜನನಕ್ಕೂ ಮುನ್ನ ಯಾವೆಲ್ಲ ಅದ್ಭುತ ಘಟನೆಗಳು ನಡೆಯಿತು ಎಂಬುದನ್ನು ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳಿತಾಗಲಿ.